ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪ್ತಾ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ ತುಳಿತ ದುರಂತ. ಈ ದುರಂತದಲ್ಲಿ 11 ಜನ ಸಾವನ್ನಪ್ಪಿದ್ರು, ಸುಮಾರು 50 ಜನ ಕಾಲ್ ತುಳಿತಕ್ಕೆ ಒಳಗಾಗಿದ್ರು, ಗಾಯಗೊಂಡಿದ್ರು. RCB ಕಾಲ್ ತುಳಿತ ಅಧ್ಯಾಯಕ್ಕೆ ಕೈ ಹೈಕಮಾಂಡ್ ಫುಲ್ ಗರಂ ಆಗಿದ್ದಾರೆ ಈಗ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರನ್ನ, DCM DK ಶಿವಕುಮಾರ್ ಅವರನ್ನ ವರಿಷ್ಠರು ಬುಲಾವ್ ಕೊಟ್ಟರು ಬನ್ನಿ ಅಂತ. ಸೊ ಹಾಗಾಗಿ ಇವತ್ತು ಬೆಳ್ಳಂಬೆಳಗ್ಗೆ ದೆಹಲಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಇವತ್ತು ಬೆಳಗ್ಗೆ 11 ಗಂಟೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ರಾಜ್ಯ ಸರ್ಕಾರಕ್ಕೆ ತೀವ್ರ ಡ್ಯಾಮೇಜ್ ಆಗಿದೆ. ಇದರಿಂದಾಗಿ ಖುದ್ದು CM DCM ಬಳಿಗೆ ಚರ್ಚೆ ಮಾಡ್ತಾರೆ ವರಿಷ್ಠರು. ಈಗಾಗಲೇ ರಾಹುಲ್ ಗಾಂಧಿಗೆ ಕೈ ಸೇರಿದೆ ಕಾಲ್ ತುಳಿತದ ವರದಿ. ಹಿರಿಯ ಸಚಿವರ ಬಳಿ ಪ್ರತ್ಯೇಕವಾಗಿ ಮಾಹಿತಿಯನ್ನ ಪಡ್ಕೊಂಡು ವರದಿಯನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಇಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಬಗ್ಗೆ ಪಟ್ಟಿ ಸಮೇತ ರಿಪೋರ್ಟ್ ಕೊಡಲಾಗಿದೆ. ಹಾಗಾಗಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ CM ಮತ್ತು DCM ಅವರ ದಿಢೀರ್ ದೆಹಲಿ ಭೇಟಿ. ಪ್ರಮುಖವಾಗಿ ವರದಿಯಲ್ಲಿ ಏನಿದೆ ಅನ್ನೋ ಕುತೂಹಲ ಕೂಡ ಕಾರಣ ಆಗ್ತಾ ಇದೆ. ಯಾಕೆಂದರೆ BJP ಇದನ್ನು ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಾ ಇದೆ. ಸೊ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಬೇಕಲ್ಲ. ಅರೆ DCM DK ಶಿವಕುಮಾರ್ ಅವರು ಕೌಂಟರ್ ಅಟ್ಯಾಕ್ ಮಾಡೋದೇ ಬೇಡ, ಸುಮ್ಮನೆ ಇರಿ, ಅದ್ರ ಬಗ್ಗೆ ಸುಮ್ಮನೆ ಮಾತನಾಡಿ ಪೇಚಿಗೆ ಸಿಲ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ ಹೇಳಿದರು. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಈಗ ವರದಿಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅಂತಂದರೆ, ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆಯಂತೆ. ವಿಧಾನಸೌಧಕ್ಕೆ CM, ಸ್ಟೇಡಿಯಂಗೆ DCM ಉಸ್ತುವಾರಿ ವಹಿಸ್ಕೊಂಡಿದ್ರಂತೆ. ಮಾಹಿತಿ ಇದ್ರೂ ಕೂಡ ಸ್ಟೇಡಿಯಂಗೆ ಯಾಕಷ್ಟು ಭದ್ರತೆ ಕೊಡಲಿಲ್ಲ ಅನ್ನೋ ಪ್ರಶ್ನೆ. ಕಪ್ ಗೆದ್ದಿತ್ತು RCB ಟೀಮು. ಆಟಗಾರರಿಗೆ ಆ ಕಾರ್ಯಕ್ರಮ ಬೇಕಾಗೇ ಇರಲಿಲ್ಲ. ಇವರೇ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಡಾಕ್ಟರ್ G. ಪರಮೇಶ್ವರ್ ಅವರನ್ನು ಕರೆದು ರಿವ್ಯೂ ಮೀಟಿಂಗ್ ಅನ್ನು ಕೂಡ ಮಾಡಿಲ್ಲ. ದಯಾನಂದ್ ಅವರನ್ನು ಸಸ್ಪೆಂಡ್ ಮಾಡಿದ್ರಿಂದಾಗಿ ಸರ್ಕಾರಕ್ಕೆ ಭಾರಿ ಡ್ಯಾಮೇಜ್ ಆಗಿದೆ. ಸಾರ್ವಜನಿಕವಾಗಿ ಒಳ್ಳೆಯ ಇಮೇಜ್ ಇದ್ದಂತಹ ಆಫೀಸರು ದಯಾನಂದ್ ಈಗ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಅನ್ನುವಂಥ ಹ್ಯಾಶ್ಟ್ಯಾಗ್ ಮೂಲಕ ಟ್ರೆಂಡ್ನಲ್ಲಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಈಗ ಮುಜುಗರಕ್ಕೊಳಗಾಗಿದೆ. ಆಮೇಲೆ ಭದ್ರತಾ ವೈಫಲ್ಯದ ಬಗ್ಗೆ ಅಥವಾ ಹೆಚ್ಚು ಜನರು ಸೇರೋ ನಿರೀಕ್ಷೆ ಇತ್ತು. ಇದಕ್ಕೆ ವಿಧಾನಸೌಧದ ಭದ್ರತಾ ಪಡೆಯ DCP ಅವರು ಪತ್ರವನ್ನೂ ಕೂಡ ಬರೆದಿದ್ರು. ಹೆಚ್ಚು ಜನ ಸೇರ್ತಾರೆ, ಆ ತರಾತುರಿಯಲ್ಲಿ ಮಾಡೋಕ್ಕಾಗಲ್ಲ ಕಾರ್ಯಕ್ರಮ, ಅಷ್ಟು ಜನ ಪೊಲೀಸ್ ಸಿಬ್ಬಂದಿಯೂ ಕೂಡ ಇಲ್ಲ ಅಂತ ಹೇಳಿದರು. ಈ ಒಂದು ಪತ್ರವೂ ಕೂಡ ಸರ್ಕಾರಕ್ಕೆ ಮುಜುಗರವನ್ನು ತಂದಿಟ್ಟಿತ್ತು. ಸೊ ಇದೆಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು CM DCM ಅವರನ್ನು ಕರೆದಿದ್ದಾರೆ ಇವತ್ತು ದಿಲ್ಲಿಲಿ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಲೈನ್ನಲ್ಲಿದ್ದಾರೆ. ದೀಪಾ, ಸರ್ಕಾರಕ್ಕೆ ಮುಜುಗರದ ಮೇಲೆ ಮುಜುಗರ, ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಆಗ್ತಾ ಇದೆ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಇದನ್ನ ಸರಿದೂಗಿಸುವಂತ ಕೆಲಸಗಳು ಯಾವ ರೀತಿ ಸಾಗ್ತಾ ಇದೆ ಈಗ? ಶರತ್, ಹಿಂದೆಂದೂ ಆಗದಂತಹ ಘಟನೆ ರಾಜ್ಯದಲ್ಲಿ ನಡೆದಿದೆ. ಜೊತೆಗೆ ಹಿಂದೆಂದೂ ಆಗದಂತಹ ಒಂದು ಮುಜುಗರ, ಡ್ಯಾಮೇಜ್ ಸರ್ಕಾರಕ್ಕೂ ಕೂಡ ಆಗಿದೆ. ಅದೆಲ್ಲದರ ಬೆನ್ನಲ್ಲೇ ವಿಪಕ್ಷ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆ ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾ ಇದೆ. ಈ ರೀತಿಯಾಗಿ ತರಾತುರಿಯ ಕಾರ್ಯಕ್ರಮ ಮಾಡಿದ್ದರಿಂದಲೇ ಈ ಒಂದು 11 ಸಾವಾಗಿದೆ ಅನ್ನುವಂತಹದ್ದು ಎಲ್ಲರ ಮಾತು. ಅದರ ಬೆನ್ನಲ್ಲೇ ಈ ಒಂದು ಪ್ರಕರಣವನ್ನ ತೀರಾ ಗಂಭೀರತೆಯಿಂದ ತೆಗೆದುಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಇಬ್ಬರು ನಾಯಕರಿಗೂ ಕೂಡ ಬುಲಾವ್ ನೀಡಿರುವಂತಹದ್ದು. ಬೆಳಗ್ಗೆ 7 ಗಂಟೆ ವಿಮಾನಕ್ಕೆ ಇಬ್ಬರು ನಾಯಕರು CM ಮತ್ತೆ DCM ದೆಹಲಿಗೆ ತೆರಳಿದ್ದಾರೆ. 11 ಗಂಟೆಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗುವಂತಹ ಸಮಯ ನಿಗದಿಯಾಗಿದೆ. ಇದರ ಜೊತೆಗೆ ಈ ಕಳೆದ ಒಂದು ವಾರದಿಂದಲೂ ಕೂಡ ಸುರ್ಜೇವಾಲಾ, ವೇಣುಗೋಪಾಲ್ ಸೇರಿದಂತೆ ಉಳಿದ ನಾಯಕರುಗಳು ಒಂದಿಷ್ಟು ರಿಪೋರ್ಟ್ ಅನ್ನ ರೆಡಿ ಮಾಡಿರುವಂತಹದ್ದು, ಅಂದ್ರೆ ತರಿಸಿಕೊಂಡಿರುವಂತಹದ್ದು. ರಾಜ್ಯದಲ್ಲಿ ಪ್ರತಿಯೊಬ್ಬರ ಬಳಿಯೂ ಕೂಡ ಏನಾಗಿದೆ ಅನ್ನುವಂತಹದನ್ನ ಕೇಳಿ, ಯಾರು ಕಾರಣ, ಯಾಕೆ ಹೀಗಾಯ್ತು, ಅಲ್ಲಿನ ಉಸ್ತುವಾರಿ ವಹಿಸಿಕೊಂಡವ್ರು ಯಾರು, ಜೊತೆಗೆ ಅಲ್ಲಿ ಈ ರೀತಿ ಕಾಲ್ತುಳಿತ ಆಗೋದಿಕ್ಕೆ ಪ್ರಮುಖ ಕಾರಣವಾದ್ರು ಏನು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ವರದಿಯನ್ನ ತರಿಸಿಕೊಂಡಿದ್ದಾರೆ. ಆ ಎಲ್ಲಾ ವರದಿಯನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಗೂ ಕೂಡ ತಲುಪಿಸಿದ್ದಾರೆ ಅನ್ನುವಂತಹದ್ದು. ಅಂದ್ರೆ ಈ ನಾಯಕರು ಹೋಗೋದಕ್ಕೂ ಮುನ್ನವೇ ಎಲ್ಲಾ ರಿಪೋರ್ಟ್ ರಾಹುಲ್ ಗಾಂಧಿ ಕೈಯಲ್ಲಿದೆ ಅನ್ನುವಂತಹದ್ದು ಸದ್ಯಕ್ಕೆ ಮೂಲಗಳ ಮಾಹಿತಿ. ಆದ್ರೆ ಇವತ್ತು ಹೋಗಿರುವಂತಹ ನಾಯಕರುಗಳ ಬಳಿಯೂ ಕೂಡ, ಯಾಕಂದ್ರೆ ವಾಸ್ತವತೆ ಏನಿದೆ ಅನ್ನುವಂತಹದನ್ನ ತಿಳಿಯದೆ ಕ್ರಮ ಕೈಗೊಳ್ಳುವಂತಹದ್ದು ಸರಿಯಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂತಿದೆ. ಹಾಗಾಗಿ DCM ಮತ್ತೆ CM ಇಬ್ಬರನ್ನೂ ಕರೆಸಿಕೊಂಡು ಪ್ರಮುಖವಾದಂತಹ ಕಾರಣಗಳೇನು, ಯಾರ್ಯಾರ ತಲೆದಂಡ ಆಗಿದೆ, ಇದಕ್ಕೆ ಕಾರಣ ಆದವರು ಯಾರು, ಯಾಕೆ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ರಿ, RCB ಇಂದ ಒತ್ತಡ ಇತ್ತಾ, ಅಥವಾ ಇಲ್ಲಿರುವಂತಹ ಒಂದಿಷ್ಟು ನಾಯಕರುಗಳೇನಾದ್ರೂ ಇದರಿಂದ ಇಮೇಜ್ ಬಿಲ್ಡ್ ಆಗುತ್ತೆ ಅನ್ನುವಂತಹದ್ದನ್ನ ಹೇಳಿದ್ರೆ, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳು ಇದೆ. ಇದರ ಜೊತೆಗೆ
ಮುಂಬರುವಂತಹ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣ ಆಗದಂತೆ ಏನ್ ಕ್ರಮ ವಹಿಸ್ತಿದ್ದೀರಿ? ಪೊಲೀಸ್ ಇಲಾಖೆ ಎಲ್ಲಾ ರೀತಿಯಾದಂತಹ ಬಂದೋಬಸ್ತ್ ಮಾಡ್ತೀವಿ ಅನ್ನುವಂತಹದ್ದು ಅಥವಾ ಅದಕ್ಕೆ ಸಮಯಾವಕಾಶ ಕೊಟ್ರೆ ಮಾತ್ರ ಅದು ಸಾಧ್ಯ ಅನ್ನುವಂತಹ ಸೂಚನೆ ಇದ್ರೂ ಕೂಡ ನೀವು ಮಾಡಿದಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪರಾಮರ್ಶೆ ಮಾಡುವಂತಹ ಅಥವಾ ಆ ಒಂದು ರೀತಿಯಲ್ಲಿ ಅದನ್ನ ಕೇಳುವಂತಹ ಸಾಧ್ಯತೆಗಳಿದೆ. ಇದೆಲ್ಲದರ ಬೆನ್ನಲ್ಲೇ ಇಲ್ಲಿ ಆಗಿರುವಂತಹ ಪರಿಸ್ಥಿತಿಗೆ ಹೊಣೆ ಯಾರು? ಜೊತೆಗೆ ವಿಪಕ್ಷಗಳು ಇದನ್ನ ಈ ರೀತಿಯಾಗಿ ತೀವ್ರ ಮಟ್ಟಿನ ಒಂದು ಟೀಕೆ ಮಾಡ್ತಾ ಇರೋದ್ರಿಂದ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನ್ ಕ್ರಮ ವಹಿಸಿದ್ದೀರಿ, ಏನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಸಿಎಂ ಡಿಸಿಎಂಗೆ ಒಂದಿಷ್ಟು ತರಾಟೆಯನ್ನು ಕೂಡ ರಾಹುಲ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಶರತ್. ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.